ನೋಡುತ್ತೇವೆ. ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲಿಂದ ನಾನು ಪ್ರಾರಂಭಿಸ್ತೇನೆ. ಈ ಸಮಯದಲ್ಲಿ ಕಳೆದ ವಾರ ನಾನು ಎಲ್ಲಿಂದ ನಾನು ನಿಲ್ಲಿಸಿದ್ದೇನೋ ಅಲ್ಲಿಂದಲೇ ಮತ್ತೆ ನಾನು ಮರು ಪ್ರಾರಂಭಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ವಿಮೋಚನೆ ಕಾಂಡ ಪುಸ್ತಕ ಅದು ಬಿಡುಗಡೆಯ ಪುಸ್ತಕ. ಬಿಡುಗಡೆಯ ಪುಸ್ತಕ. ಇಸ್ರಾಯೇಲರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಬಾನಿಸತ್ವದಲ್ಲಿ ಇರುವಾಗ ದೇವರು ಒಬ್ಬ ವ್ಯಕ್ತಿಯನ್ನು, ಮೋಶೆ ಎಂಬ ನಾಯಕನನ್ನು ಎಬ್ಬಿಸಿ ಆ ನಾಯಕನ ಮೂಲಕ ತನ್ನ ಜನರಿಗೆ ಬಿಡುಗಡೆಯನ್ನು ದಯಪಾಲಿಸುವಂಥ ಆ ಪುಸ್ತಕದಲ್ಲಿ ಇರುವಂಥ ಕೆಲವು ಮಾತುಗಳು ನಾವು ಧ್ಯಾನಿಸಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಪ್ರಿಯರೇ, ಯಾರದು ಸತ್ಯವಾದ ತೆಗೆದು ಈ ಸಮಯದಲ್ಲಿ ವಿಮೋಚನೆ ಕಾಂಡ 14-13 ನಾವು ಓದುವಂತರಾಗಿರೋಣ. 3 ಭಾಷೆಯಲ್ಲಿ ದಯಮಾಡಿ ಓದಬೇಕು ಕೇಳ್ಕೊಳ್ತೇನೆ. ಯಾಕಂದರೆ ನಾವು ಈಗಾಗಲೇ ನಮ್ಮ ಒಂದು ಸಂದೇಶದ ಭಾಗಗಳು ಯೂಟ್ಯೂಬಲ್ಲಿ ಹೋಗ್ತಾ ಇರ್ತಾವ. ಅದಕ್ಕಾಗಿ ನಾನು 3 ಭಾಷೆಯಲ್ಲಿ ಓದಬೇಕಾಗಿ ಕೇಳ್ಕೊಳ್ತೀನಿ ಈ ಸಮಯದಲ್ಲಿ. ವಿಮೋಚನೆ ಕಾಂಡ ಪುಸ್ತಕ 14-13, ನಿರ್ಗಮಕಾಂಡಮು 14-13. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. సాకు 13-14 వచనాలు నిర్గమకాండం. Exodus chapter 14 verse 13-14. Then Moses said to the people, అందుకు మోషే, భయపడుకుడి, యెహోవా మీకు నేడు కలుగజేయు రక్షణను మీరు ఊరుక నిలిచి ఉండి చూడుడి. మీరు నేడు చూచిన ఐగుప్తీయులను ఇక మీదట మరి ఎన్నడూను చూడరు. యెహోవా మీ పక్షమున యుద్ధము చేయును. మీరు ఊరికనే ఉండిన ఎడల ప్రజలతో చెప్పాను, ఉండమని ప్రజలతో చెప్పాను. ఇంగ్లీష్ ఆగుతా. దెన్ మోసెస్ సెడ్ టు ద లార్డ్, సో పీపుల్ 14-13. ಕೆ ಯಾಕೆ ನಾನು ಇದನ್ನು ಓದಿಸೋದಂದ್ರೆ ನಾನು ಅಂತ ಹೇಳ್ತೀನಿ. And Moses said unto them, to people, fear be not, stand still and see the salvation of Lord, which he will see to you today. For the Egyptians who we have see today, we shall see them again no more forever. The Lord shall fight for you, and he shall board your peace. 14th verse. ಓಕೆ ರೈಟ್. ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಕಳೆದ ಭಾನುವಾರ ನಾನು ಇದೇ ವಾಕ್ಯವನ್ನು ದೇವರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ. ಅದೇ ವಿಧವಾಗಿ ಅಂದುಕೊಳ್ಳದ ರೀತಿಯಲ್ಲಿ ಝೂಮ್ ಮೀಟಿಂಗಲ್ಲಿ ನಾವು ಪ್ರತಿ ಮಂಗಳವಾರದಿಂದ ಶುಕ್ರವಾರದಾಗ ನಾವು ಬೇರೆ ಇಂಟರ್ನ್ಯಾಷನಲ್ ಕೆಲವು ವಿಶ್ವಾಸಿಗಳು ಸೇವಕರು ಸೇರ್ತಾ ಇರ್ತೀವಿ. ಅನುಕೂಲದ ರೀತಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಗುರುವಾರ ರಾತ್ರಿ ಪಾಸ್ಟರ್ನ ಫೋನ್ ಮಾಡಿ ಹೇಳಿದ್ರು, ಪಾಸ್ಟರ್ ನೀವು ವಾಕ್ಯ ಹೇಳಬೇಕು ಅಂತಂದಾಗ ನಾನು ಇದೇ ವಾಕ್ಯ ಹಂಚ್ಕೊಳ್ಳುವಾಗ ಅನೇಕರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ತಗೊಂಡು ಬಂದಿದ್ದೆ ಪ್ರಿಯರೇ. ನೋಡುತ್ತೇವೆ, ಪವಿತ್ರಾತ್ಮನು ಮಾತನಾಡುವಾಗ ಅಲ್ಲಿ ದೊಡ್ಡ ಕಾರ್ಯಗಳು ಜರುಗಲಿಕ್ಕೆ ಸಾಧ್ಯ ಆಗ್ತದೆ.
ಹಲ್ಲೆಲೂಯ. ನಾನು ನಂಬ್ತೇನೆ ಪರಿಶುದ್ಧಾತ್ಮನು ಮಾತನಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಈ ದಿನಗಳಲ್ಲಿ ನೋಡ್ತೇವೆ, ನೊಂದಂಥ ಹೃದಯಕ್ಕೆ, ನೊಂದಂಥ ಮನಸ್ಸಿಗೆ, ನೊಂದಂಥ ಜೀವನಗಳಿಗೆ ಒಂದು ಏನೋ ಒಂದು ಆ ಸಮಾಧಾನದ ಸುವಾರ್ತೆಯನ್ನು ತೆಗೆದುಕೊಂಡು ಬಂದು ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ವಿಷಯ ಸೋತು ಹೋಗಿರ್ಬೋದು, ಅನೇಕ ವಿಷಯ ನೊಂದು ಹೋಗಿರ್ಬೋದು, ಅನೇಕ ವಿಷಯದಲ್ಲಿ ಕುಗ್ಗಿ ಹೋಗಿರ್ಬೋದು. ಆದರೆ ದೇವರು ಯಾವ ವಿಧವಾಗಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಮೋಶೆಯ ಮೂಲಕ ಹೊರಗಡೆ ತಂದನು, ಅದೇ ದೇವರು ನಿನ್ನ ಜೀವಿತದಲ್ಲಿ ಯಾವ ಕಷ್ಟದಿಂದ ಬಾಧೆ ಪಡ್ತದೆಯೋ ಈ ವಾಕ್ಯದಿಂದ ದೇವರು ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಿನ್ನನ್ನು ನನ್ನನ್ನು ಸ್ವಸ್ಥಪಡಿಸುವುದು ಒಂದೇ ಒಂದು, ಅದು ದೇವರ ವಾಕ್ಯ. ನಿನ್ನನ್ನು ನನ್ನನ್ನು ಬಿಡುಗಡೆ ಮಾಡುವಂಥದ್ದು ಒಂದೇ ಒಂದು, ಅದು ದೇವರ ವಾಕ್ಯ. ನೋಡುತ್ತೇವೆ ಇಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ, ಮೋಶೆಯ ಮೂಲಕ ಮಾತಾಡ್ತಾ ಇದ್ದಾನೆ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ, ಕಳೆದ ವಾರ ನೋಡಿಕೊಂಡೆವು, ನೀವು ಅಂಜಬೇಡಿರಿ, ನೀವು ಭಯಪಡಬೇಡ್ರಿ. ಯಾಕೆ ಭಯ, ಯಾಕೆ ದಿಗುಲು, ಯಾಕೆ ಅವ್ರ ಜೀವಿತದಲ್ಲಿ ಗಾಬರಿ? ನೋಡುತ್ತೇವೆ ಅಲ್ಲಿ ವಾಕ್ಯದಲ್ಲಿ ನೋಡುವಾಗ ಆ ಪರಿಸ್ಥಿತಿ ಆ ವಿಧವಾಗಿತ್ತು ಪ್ರಿಯರೇ. ಹೇಗೆ ಇದೆ ಅವರ ಪರಿಸ್ಥಿತಿ ಅಂದ್ರೆಗಿನ, ಆಗ ತಾನೇ ಅವರು ಐಗುಪ್ತ ದೇಶವನ್ನು ಬಿಟ್ಟು ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ದೇವರು ವಾಗ್ದಾನ ಮಾಡಿದ್ದು ಅವರಿಗೆ, ನಾನು ನಿಮಗೆ ಹಾಲು ಮತ್ತು ಜೇನು ಹರಿಯುವ ದೇಶವನ್ನು ಕೊಡುತ್ತೇನೆ, ನೀವು ನನ್ನ ಮಾತನ್ನು ಕೇಳಿ ನನ್ನ ದಾಸನಾದ ಮೋಶೆಯ ಹಿಂದೆ ನೀವು ಹೋಗುವುದಾದರೆ ನಾನು ನಿಮಗೆ ಹಾಲು ಜೇನು ಹರಿಯುವ ದೇಶವನ್ನು ತೋರಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದ. ಆ ಒಂದು ಮಾತನ್ನು ನಂಬಿ ನೋಡುತ್ತೇವೆ ಇಸ್ರಾಯೇಲರು ಪ್ರಯಾಣ ಬೆಳೆಸಿದ್ದಾರೆ. ಐಗುಪ್ತ ದೇಶದಿಂದ ಇಸ್ರಾಯೇಲರು ಪ್ರಯಾಣ ಬೆಳೆಸಿರುವಾಗ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಇನ್ನು ಒಂದು ದಿನ ಪ್ರಯಾಣ ಸಾಗಿದೆ. ಮುಂದೆ ಹೋಗ್ತಿರುವಾಗಲೇ ಅವರಿಗೆ ನೈಲ್ ನದಿ ಎದುರಾಗ್ತದೆ, ಅವ್ರಿಗೊಂದು ಸಮುದ್ರ ಎದುರಾಗ್ತದ. ಆ ಸಮುದ್ರ ಎದುರಾದಾಗ ನೋಡುತ್ತೇವೆ ಮುಂದೆ ಸಮುದ್ರ ಇರ್ತತ್ತ. ನೋಡುತ್ತೇವೆ ಅವರು ಒಂದು ವೇಳೆ ಹಿಂದಕ್ಕನ ಹೋಗ್ಬಿಡೋಣ, ಮುಂದೆ ಸಮುದ್ರ ಐತೆ, ನಮ್ಗೆ ದಾರಿ ಇಲ್ಲ ಅಂದ್ಕೊಂತಿರುವಾಗ ಹಿಂದೆ ನೋಡಿದ್ರಾಗಿನ ಹಿಂದೆ ಅವ್ರಿಗೆ ಏನಾಯ್ತು ಗೊತ್ತಾ, ಯಾರನ್ನಾದ್ರೂ ಬಿಟ್ಟು ಬಂದಿದ್ರು ಅವರೇ ಅವರ ಹಿಂದೆ ಬರ್ತಾ ಇದ್ದಾರೆ. ಯಾರನ್ನಾದ್ರೂ ಅವರು ಬಿಟ್ಟು ಬಂದಿದ್ರು, ಯಾರ ಮೂಲಕ ದೇವರು ಯಾರನ್ನಿಂದ ಬಿಡಿಸ್ಕೊಂಡು ಬಂದಿನೋ ಅವರೇ ಇವನು ಸಾಯಿಸಲಿಕ್ಕೆ ಹಿಂದೆ ಬರ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿರುವಾಗ ಇಸ್ರಾಯೇಲರು ಭಯಪಡ್ತಾ ಇದ್ದಾರೆ. ಮುಂದೆ ನೀರಿದೆ, ಹಿಂದೆ ಕತ್ತಿಗಳಿವೆ. ಮುಂದೆ ನೀರಿದೆ, ಹಿಂದೆ ಈಟಿಗಳಿವೆ. ಮುಂದೆ ನೀರಿದೆ, ಹಿಂದೆ ಕುದುರೆಗಳ ಶಬ್ದ ಕೇಳಿಸ್ತಾ ಇದೆ ತುಳಿಯಲಿಕ್ಕಾಗಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕು? ವಾಕ್ಯ ಹೇಳ್ತಾ, ಮೊದಲು ಅವರು ಯೆಹೋವನಿಗೆ ಮೊರೆ ಇಟ್ಟರು, ನಂತರ ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಯದಿಂದ ಅವರು ಗುಣಗುಡ್ತಾ ಇದ್ದಾರೆ. ನೋಡ್ತೇವೆ ಭಯದಿಂದ ಗುಣಗುಡ್ತಿರುವಂತ ಸಮಯದಲ್ಲಿ ಮೋಶೆ ಹೇಳಿದ ಮಾತು, ಮೊದಲನೇ ಮಾತು, ಅಂಜಬೇಡಿರಿ. ಎರಡನೇ ಮಾತು ಮೋಶೆ ಹೇಳಿದ ಮಾತೇನು ಗೊತ್ತಾ? ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಪಕ್ಕದ ವ್ಯಕ್ತಿಗೆ ಹೇಳ್ರಿ, ಸುಮ್ಮನೆ ಗಟ್ಟಿ ಪಕ್ಕದ ವ್ಯಕ್ತಿಗೆ ಹೇಳ್ರಿ, ಸಮಯ ಕಾಯಿ ಬಲಗೈ ಕೊಟ್ಟು. ಯಾರು ಒಬ್ಬಂಟಿಯಾಗಿ ಬಿಡಬಾರ್ದು. ದೇವ್ರು ಯಾರು ಒಬ್ಬಂಟಿಯಾಗಿ ಬಿಟ್ಟಿಲ್ಲ. ఎవరు ఒంటరిగా ఉండకూడదు, ఒక జతలో ఒకరు ఉండాలా. कौन भी अकेला नहीं बैठना है, एक जना के साथ एक जना हाथ पकड़ने का है. हालेलुया. ಓಕೆ, ವಾಕ್ಯದಲ್ಲಿ ಎಲ್ಲರೂ ಸೇರಿ ಸಮಯದಲ್ಲಿ ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ನೋಡ್ತೇವೆ, ಸುಮ್ಮನೆ ನಿಂತ್ಕೊಳ್ರಿ, ಜಸ್ಟ್ ಸ್ಟ್ಯಾಂಡ್ ಅಷ್ಟೇ. ಇಂಗ್ಲಿಷ್ ಹೇಳ್ತಾ
ಸ್ಟ್ಯಾಂಡ್. ಸುಮ್ಮನೆ ನಿಂತ್ಕೋ. ಸುಮ್ಮನೆ ನಿಂತ್ಕೊಳ್ಳಕ ನಾವು ನಾವು ತೆಗೆದುಕೊಳ್ತೀವ. ಅನೇಕ ಜನ ಪರಿಸ್ಥಿತಿಗಳು ತಾರುಮಾರು ಆಗುವಾಗ, ಅನೇಕ ಜನ ಕಷ್ಟಗಳು ತಾರುಮಾರು ಆಗುವಾಗ, ಅನೇಕ ಜನ ಜೀವನಗಳು ತಾರುಮಾರು ಆಗುವಾಗ ಗಲಿಬಿಲಾಗ್ತಾ ಇರ್ತಾರ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು. ಕೆಲವು ಜನ ವಿಶ್ವಾಸಗಳು ನೋಡಿದ್ರಗೇನ ಒಂದು ಗೊತ್ತಾ, ಕಷ್ಟಗಳು ಬಂದಾಗ ಯಾ ಚರ್ಚ್ಗೆ ಹೋಗೋಣ. ವಿಶ್ವಾಸಗಳು. ಕೆಲವು ಜನ ಅನ್ಯರು ನೋಡುತ್ತೇವೆ, ಯಾವ ಗುಡಿಗೆ ಹೋಗೋಣ, ಯಾವ ಗುಡಿ ಶಾಪ ಬಂದಿದ್ದೆ ಗೊತ್ತಿಲ್ಲ, ಯಾವ ದೇವ್ರ ಶಾಪ ಬಂದಿದ್ದೆ ಗೊತ್ತಿಲ್ಲ, ಗಲಿಬಿಲಿ ಜೀವನದಲ್ಲಿ. ಯಾಕೆ ಗೊತ್ತಾ, ಮುಂದೆ ಸಮುದ್ರ ಇದೆ, ಹಿಂದೆ ಕತ್ತಿಗಳಿವೆ. ಹಿಂದೆ ನೋಡುತ್ತೇವೆ, ಹಿಂದಕ್ಕೆ ಹೋಗೋಣ, ಮುಂದಕ್ಕೆ ಹೋಗೋಣ. ಜೀವನ ಸೆಂಟ್ರಲ್ಲಿದೆ, ಗಲಿಬಿಲಿ. ಕೆಲವು ಜನ ಮಾಡ್ತಾರೆ ಗೊತ್ತಾ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆದರೆ ದೇವರು ಒಂದು ಮಾತನ್ನು ಹೇಳ್ತಾನೆ, ಮಕ್ಕಳೇ ಸುಮ್ಮನೆ ನಿಂತುಕೊಳ್ಳಿರಿ. ಮೌನವಾಗಿ ನಿಂತುಕೊಂಡು ಯೆಹೋವನು ನಿಮಗಾಗಿ ಮಾಡುವ ಕಾರ್ಯವನ್ನು ನೋಡಿರಿ. ದೇವರು ನಿಮಗಾಗಿ ಅದ್ಭುತಗಳನ್ನು ಸೃಷ್ಟಿಸಿದ್ದಾನೆ, ನಿಮಗಾಗಿ ಮಹತ್ ಕಾರ್ಯಗಳನ್ನು ಸೃಷ್ಟಿಸಿದ್ದಾನೆ. ದೇವರು ನಿಮಗಾಗಿ ಆತನ ಕ್ರಿಯೆಗಳನ್ನು ಸೃಷ್ಟಿಸಿದ್ದಾನೆ. ಓಡಾಡಬೇಡ, ಗಲಿಬಿಲಿ ಆಗಬೇಡ. ಸುಮ್ಮನೆ ನಿಂತುಕೊಂಡು ದೇವರ ಮುಖವನ್ನು ನೋಡುವ ಜೀವಿತ ನಾವು ಕಲಿತುಕೊಳ್ಳಬೇಕು. ಸುಮ್ಮನೆ ನಿಂತುಕೊಂಡು ದೇವರ ಒಂದು ಕಾರ್ಯವನ್ನು ನೋಡುವ ಜೀವಿತ ಕಲಿತುಕೊಳ್ಳಬೇಕು. ಒಂದು ವಾಕ್ಯ ಹೇಳೋದಾನ ಈ ಸಮಯದಲ್ಲಿ. ಯೆಶಾಯನ ಬರೆದ ಪುಸ್ತಕ 30ನೇ ಅಧ್ಯಾಯ 15ನೇ ವಚನ. ಯೆಶಾಯ 30:15, ಯೆಶಾಯ 30:15. ಓದ್ರಿ ಯಾರಾದೊಬ್ರು. ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆ ಆಗುವುದು. ಶಾಂತವಾಗಿರ್ರಿ, ಭರವಸೆದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದರು. ಏನ್ ಮಾಡೋಣ ಪಾಸ್ಟ್ರೆ, ಏನ್ ಮಾಡೋಣ ಸರ್, ಏನ್ ಮಾಡ್ತಿದ್ದೆ ಸರ್ ನೀನೇನು ಮಾಡ್ತಿದ್ದಿ ಸರ್? ಸ್ವಲ್ಪ ನಿನಗೆ ಬಾಧೆ ಇಲ್ಲ, ಸ್ವಲ್ಪ ನಿನಗೆ ನಮ್ಮ ಮೇಲೆ ಕರುಣೆ ಇಲ್ಲ, ಸ್ವಲ್ಪ ನಮ್ಮ ಮೇಲೆ ನಿನಗೆ ಕಾಳಜಿ ಇಲ್ವಾ? ಇಷ್ಟು ಕಷ್ಟ ಆಯ್ತು ಸರ್, ನಾನೇನು ಮಾಡ್ತೀನಿ? ನಾನು ಅಲಿತಾ ಇದ್ದೇನೆ, ನೀನು ಕೂಡ ಏನು ಮಾಡಿ ನನ್ನ ಜೊತೆಗೆ ಬಂದು ಅಲ್ಲಿ. ಇದು ಮೋಶೆ ಜನ ಮಾಡ್ತಿರೋ ಮೋಶೆಗೆ ಅದೇ. ಮೋಶೆ, ನಾವು ಗಲಿಬಿಲಿ ಆಗಿದ್ದೇವೆ, ನೀವು ಕೂಡ ಗಲಿಬಿಲಿ ಆಗು. ಗಲಿಬಿಲಿ ತಿರ್ಗಾಡ್ತಿರ್ತಾರೆ. ಗಲಿಬಿಲಿ ಒಂದು ತಗ ಕುತ್ಕೊಳ್ಳಂಗಿಲ್ಲ, ಒಂದು ತಗ ಎದ್ದೊಳಂಗಿಲ್ಲ, ತಟ್ಟಾಗಿರಂಗಿಲ್ಲ, ಪುಟ್ಟಾಗಿರಂಗಿಲ್ಲ. ತಟ್ಟೆ ಕೂಡ ಇರಂಗಿಲ್ಲ, ಪುಟ್ಟ ಕೂಡ. ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ದೇವರು ಹೇಳುವಂತ ಮಾತನ್ನು ಗೊತ್ತಾ? ಸುಮ್ಮನೆ ಇರ್ರಿ. ಸುಮ್ಮನೆ ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಬೇಕು. ಸುಮ್ಮನೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು. ಯಾವಾಗ ನೀನು ಮೌನವಾಗಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋದು ಕಲಿತುಕೊಳ್ತೀಯೋ, ದೇವರು ತನ್ನ ಆಲೋಚನೆಯನ್ನು ಹೇಳಿಕೊಡ್ತಾನೆ. ದೇವರು ನಿನ್ನ ಜೀವಿತದಲ್ಲಿ ಯಾವ ಕಾರ್ಯ ಮಾಡಬೇಕಾಗಿದೆಯೋ ಆ ಕಾರ್ಯವನ್ನು ತೋರಿಸಿಕೊಡ್ತಾನೆ. ಪ್ರಿಯರೇ, ನಾನೇನು ಮಾಡಬೇಕು? ಅದಕ್ಕೆ ನಾವು ಒಂದು ಹಾಡು ಹಾಡ್ತೇವೆ. ಭಯವು ಬಂದಾಗ, ಮನವು ನೊಂದಾಗ ಜೊತೆಗೆ ಇರುವಾತನೇ. ಜೀವನ ಸೋತಾಗ, ಭರವಸೆ ಕಳೆದಾಗ ಸ್ಫೂರ್ತಿಯ ತಂದಾತನೇ. ನೋಡ್ತೇವೆ, ಅನೇಕರ ಜೊತೆಲಿ ಭಯ ಬಂದಾಗ ಗಲಿಬಿಲಾಗ್ತಾ ಇರ್ತಾರ.
ಅಯ್ಯೋ ಮದುವೆ ಬಂದ್ಬಿಡ್ತು, ಅಯ್ಯೋ ಸಾಲ ಕಟ್ಟೋದು ಬಂದ್ಬಿಡ್ತು, ಅಯ್ಯೋ ಕೆಲಸ ಹೋಗ್ಬಿಡ್ತು, ಅಯ್ಯೋ ಅದಾಯ್ತು. ದೇವರ ಹೇಳ್ತಾ ಆಗ್ಲಿ ಬಿಡು, ಮೌನವಾಗಿ ನಿಂತ್ಕೊ. ದೇವರ ಹೇಳ್ತಾ ಮೌನವಾಗಿ ನಿಂತ್ಕೊ, ಜಸ್ಟ್ ಸ್ಟ್ಯಾಂಡ್, ಜಸ್ಟ್ ಸೈಲೆಂಟ್ ಆಗಿ ನಿಂತ್ಕೊ. ಯಾವಾಗ ನೀನು ದೇವರ ಮುಂದೆ ನೀನು ಮೌನವಾಗಿ ನಿಂತುಕೊಳ್ಳೋದು ಕಲ್ತುಕೊಳ್ತೀಯೋ ಆ ಹೊತ್ತು ನಿನ್ನ ದೇವರು ನಿನ್ನ ರಕ್ಷಣೆಗೆ ಬರ್ತಾನೆ ಪ್ರಿಯರೇ. ಆ ಹೊತ್ತು ನಿನ್ನ ದೇವರು ನಿನ್ನ ಸಂಗಡ ಮಾತಾಡಲಿಕ್ಕೆ ಬರ್ತಾನ. ನೀನು ಅದನ್ನು ಬಿಟ್ಬಿಟ್ಟು ಗಲಿಬಿಲಿ ಆಗ್ತಾ ದೇವ್ರನ್ನ ಗುಣಗೊಟ್ಟೋದು, ಮನುಷ್ಯರನ್ನ ಗುಣಗೊಟ್ಟೋದು, ಮನುಷ್ಯರ ಜೊತೆ ಜಗಳ ಆಡೋದು ವೇಸ್ಟ್. ನೋಡು ಬಂದ್ಬಿಡ್ತು ಕಷ್ಟ, ಹಂಗ ಅವ ನಿನಗೆ ಹೇಳ್ದೆ ಕಿವಿ ಹಾಕೊಂಡಿಲ್ಲ, ಹಂಗ ಹಿಂಗ ಜಗಳ. ಮೋಶೆ ಏನ್ ಮಾಡ್ತೀಯಪ್ಪ ನಮಗೋಸ್ಕರ? ನಮ್ಗೆ ಸಮಾಧಿಗಳಲ್ಲಿ ಇದ್ವು, ನೀನು ಇಲ್ಲಿ ತಗೊಂಬಂದು ಬಿಸಾಕಿ ಅಡವಿಯಲ್ಲಿ. ಇಲ್ಲಿ ಸಮಾಧಿ ಮಾಡೋಕ್ಕೂ ಜನ ಇಲ್ಲ ನಮಗೆ, ಯಾಕಂದ್ರೆ ನಮ್ಮನ್ನೆಲ್ಲರೂ ಅವ್ರು ಸಾಯಿಸ್ಬಿಡ್ತಾರ. ಸಮುದ್ರದ ಹೋಗೋಣ ನಾನು ಮುಳುಗಿಸ್ಬಿಡ್ತತ್ತ. ಅವಾಗ ಮೋಶೆ ಅಂತಾನ, ಸುಮ್ಮನೆ ನಿಂತ್ಕೊಳ್ರಿ, ಸುಮ್ಮನೆ ನಿಂತ್ಕೊಳ್ಳಿ. ಎಷ್ಟು ಜನ ನಾವು ಸುಮ್ಮನೆ ನಿಂತ್ಕೊಳ್ಳುವಂಥ ಜೀವಿತ ನಾವು ಅಭ್ಯಾಸ ಮಾಡ್ಕೊಳ್ತಾ ಇದ್ದೇವೆ. ನೋಡ್ರಿ, ಮೌನವಾಗಿ ದೇವರ ಸಂಧಾನದಲ್ಲಿ ಯಾರು ನಿಂತ್ಕೊಳ್ತಾನೋ ಅವನೇ ದೇವರ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತತೆ. ಇವತ್ತು ನೀನು ದೇವರ ಕಾರ್ಯ ನೋಡೋಕೆ ಆಶೆ ಪಡ್ತಾ ಇದೀಯಾ ನಿನ್ನ ಜೀವನದಲ್ಲಿ? ಹಾಗಾದ್ರೆ ಮೌನವಾಗಿ ನಿಂತ್ಕೋ. ದೇವರೇ, ನೀನು ಏನು ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ನನಗೆ ಸಹಾಯ ಮಾಡು. ಸುಮ್ಮನೆ ನಿಂತಾಗ ಅವರಿಗೆ ರಕ್ಷಣೆ ಬರ್ತದೆ. ಅದಕ್ಕಾಗಿ ಒಂದು ವಾಚನ ಓದೋಣ ಈ ಸಮಯದಲ್ಲಿ ಪ್ರಿಯರೇ. ಹೋಶೇಯನು ಬರೆದ ಪುಸ್ತಕ 13ನೇ ಅಧ್ಯಾಯ 9ನೇ ವಚನ. ಚಿಕ್ಕ ಪ್ರವಾದಿಗಳಲ್ಲಿ ಹೋಶೇಯನು ಬರೆದ ಪುಸ್ತಕ 13ನೇ ಅಧ್ಯಾಯ 9ನೇ ವಚನ. 13:9. ಹೋಶಾಯ, ಯೆಶಾಯ ಅಲ್ಲ ಮತ್ತೆ. ಇಸ್ರಾಯೇಲೇ, ನೀನು ನಿನ್ನ ನೋಡ್ರಿ, ಜನ ಅವರು ಇಸ್ರಾಯೇಲ್ ಕೇಳ್ಕೊಂಡ್ಬಿಟ್ರು, ನಮಗೆ ರಾಜ ಬೇಕು, ನೀನ್ ಬೇಡ, ನಮಗೆ ನಿನ್ನ ನಾಯಕತ್ವ ಬೇಡ. ದೇವರ ನೀನ್ ಕೇಳ್ಕೊಂಡಿದ್ಯಾ, ನೀನು ಕೊಟ್ಟಿದ್ದೀನಿ, ಅದಕ್ಕೆ ಸುಮ್ಮನೆ ನಿಂತಿದ್ರೆ ನಾನು ಕಾರ್ಯ ಮಾಡ್ತಿದ್ದೆ. ನೋಡ್ತೇವೆ ವಾಕ್ಯ ಹೇಳ್ತೇವೆ ವಿಮೋಚನೆಗಳ ಪುಸ್ತಕದಲ್ಲಿ, ಯುದ್ಧವು ಯೆಹೋವನದು, ನಿನ್ನ ಪರವಾಗಿ ದೇವರು ಯುದ್ಧ ಮಾಡ್ತಾನೆ. ಅದಕ್ಕಾಗಿ ಬ್ರದರ್ ಅನಿಲ್ ಅವರೊಂದು ಹಾಡಾಡಿದ್ದಾರೆ, యుద్ధము యెహోవాదే, రాజులు మనకెవరు లేరు, శూరులు మనకెవరు లేరు, సైన్యములకు అధిపతి అయిన యెహోవా మనకు అండగా ఉంటాడు. హల్లెలూయా. నీకు అండగా, నీకు కొండగా దేవుడు ఉంటాడు. ఎప్పుడు నువ్వు మౌనంగా దేవుడు నిలబడతావో, దేవా నీపై నేను ఆదుకున్నాను, నీపై ఎదురు చూస్తూ నీ యొక్క రక్షణ కార్యం కొరకు ఎదురు చూస్తున్నాను చెప్పి నిలబడతావో, అప్పుడు దేవుడు తన అభయహస్తాన్ని నీ కొరకు పంపిస్తాడు. దేవుడు తన ఆశీర్వాదపు హస్తాన్ని నీపైన ಕುರಿಪಂಪ చేస్తాడు. ಯಾವಾಗ ನೀನು ದೇವರಿಗಾಗಿ ಎದುರು ನೋಡುತ್ತೀಯ, ಅನೇಕ ಹೇಳ್ತಾರೆ, ಸಾರ್ ನಾನು ಏಸಯ್ಯ ನಮ್ದೆ, ಈ ಏಸಯ್ಯ ನಮ್ದೆ, ಏಸಯ್ಯ ನಮ್ಮದಿಂದಲ್ರಿ, ಏಸಯ್ಯ ಹೇಳೋದಂಗೆ ಗೊತ್ತಾ, ನೀವು ಮೌನವಾಗಿ ನನ್ನ ಮುಂದೆ ನೀನು ಕೂತ್ಕೊಳ್ಳೋದು ಅಭ್ಯಾಸ ಮಾಡಿಕೊ. ದೇವರು ಸ್ವಸ್ಥವಾಗಿ ಹೇಳ್ತದ 14ನೇ ಅಧ್ಯಾಯದಲ್ಲಿ, ನಾನು ಎದ್ದೋಳನಾಗ ಎದ್ದೋಳು, ನೀನು ಕೂತ್ಕೊಂಡಾಗ ಕೂತ್ಕೋ. ವಿಮೋಚನೆ ಕಂಡ ಪುಸ್ತಕ 14:30 ಓದ್ರಿ. ಇದೇ ಅಧ್ಯಾಯದಲ್ಲಿ ವಿಮೋಚನೆ ಕಂಡ ಪುಸ್ತಕ 14:30. ನೋಡ್ರಿ, ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತದಿಂದ ತಪ್ಪಿಸಿದನು. ಪ್ರಿಯರೇ, ಯಾವಾಗ ಅವರು ಮೌನವಾಗಿ ಕೂತ್ಕೊಂಡ್ರು, ಅನೇಕ ದೆವ್ವಗಳ ಸ್ವರ ಕೇಳ್ತಿರ್ತಾರ. ದೆವ್ವಗಳ ಸ್ವರ ಹೆಂಗ್ ಗೊತ್ತಾ? ನನ್ನ ಬಿಟ್ಬಿಟ್ಟಿದೆಯಲ್ಲ ನೋಡು, ಮತ್ತೆ ಬರ್ತೀನಿ, ನನ್ನ ಬಿಟ್ಬಿಟ್ಟಿದೆಯಲ್ಲ ಮತ್ತೆ ಬರ್ತೀನಿ,
ಅವ್ರು ಬಂದು ಹೇಳ್ತಾರೆ, ನನಗೆ ಬಂದು ಹೇಳ್ತಾ ಇರ್ತಾರ, ಸರ್ ನನಗೆ ದೆವ್ವ ಹೇಳ್ತಾರೆ ಸರ್, ಮತ್ತೆ ನನ್ನ ಬರ್ತದಂತ ಸರ್. ಯಾಕೆ ಬರ್ತ ಗೊತ್ತಾ? ನೀನು ಅದಕ್ಕೆ ಅವಕಾಶ ಕೊಡ್ತೀಯ, ಅದಕ್ಕೆ ಬರ್ತದೆ. ಯೇಸುವಿನ ಮುಂದೆ ಕೂತ್ಕೊಂಡು ನೀನು ದೇವರ ಮೊರೆ ಹೋದ್ರೆಗಿನ ನೋಡುತ್ತೇವೆ, ನೀನು ಅವಾಗ ನೋಡಿದಂಥ ಶಾಪ, ಆಗ ಕಂಡಂಥ ದೋಷಗಳು ನಿನ್ನ ಮನೇಲಿ ಇರಂಗಿಲ್ಲ ರೀ. ದೈವ ಸೇವಕನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಐಗುಪ್ತ್ಯರನ್ನು ಅವತ್ತು 14ನೇ ಅಧ್ಯಾಯದಲ್ಲಿ ಕಂಡಂಥ ಐಗುಪ್ತ್ಯರನ್ನು ಇಸ್ರಾಯೇಲರು ಮತ್ತೆ ಎಲ್ಲಾದ್ರೂ ಕಂಡ್ರ ಬೈಬಲಲ್ಲಿ? ಮತ್ತೆ ಕಂಡಿದಾರಾ? ಇಲ್ಲ. ಮತ್ತೆ ಅಮಾಲೇಕರು ಬರ್ತಾರಾ? ಮತ್ತೆ ಬೇರೆ ಬೇರೆಯವರು ಬರ್ತಾರಾ? ಆದರೆ ಐಗುಪ್ತರನ್ನು ಸಂಪೂರ್ಣವಾಗಿ ಸೈನ್ಯ ಸಮೇತ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಪ್ರಿಯರೇ. ಅವರು ಯಾವಾಗ ಮೌನವಾದರು, ವಾಕ್ಯದ ಹೇಳ್ತತ್ತ ಕೆಳಗಡೆ ನೋಡುತ್ತೇವೆ, ಮೋಶೆ ಕೋಲು ಚಾಚುವಾಗ ನೋಡುತ್ತೇವೆ, ದಡ ಮೀರಿ ಹರಿಯುವಂತ ಆ ಒಂದು ಸಮುದ್ರ ನೋಡುತ್ತೇವೆ 2 ಭಾಗ ಆಯ್ತಂತ. ಇಡೀ ರಾತ್ರಿ ಎಲ್ಲ ಅವರು ಒಣ ನೆಲದಲ್ಲಿ ನಡೆದ್ರಂತ. ಇಡೀ ರಾತ್ರಿ ಎಲ್ಲ ಒಣ ನೆಲದಲ್ಲಿ ನಾವು ನಡೆದರು. ಇಸ್ರಾಯೇಲ್ ಓಡಿ ಹೋದ್ರೆಂಬ ವರ್ತಮಾನ ಐಗುಪ್ತರಿಗೆ ಮುಟ್ಟಿದಾಗ ಐಗುಪ್ತರು ಬರ್ತಾ ಇದಾರ, ಅಲ್ಲೆಲ್ಲೆಲ್ಲೆ ನಮ್ಗೆ ಸಿಕ್ಬಿಟ್ರಿ ಇವರು ಅಂತ ಹೇಳಿ ಸಿಕ್ಬಿಟ್ರೆ ಓಡಿ ಹೋಗ್ತಾ ಇದಾರ. ಹೋಗ್ತಿರುವಂತ ಸಮಯದಲ್ಲಿ ದೇವರು ಹೇಳ್ತಾನ ಮೋಶೆಗೆ, ಮೋಶೆ ಮೋಶೆ ನಿನ್ ಕೋಲ್ ತಗೊಂಡು ಚಾಚಪ್ಪ ಹಿಂದಕ್ಕೆ. ಮತ್ತೆ ಚಾಚಿದಾಗ ಐಗುಪ್ತರು ನಡಾ ಸಮುದ್ರದಲ್ಲಿ ಬಂದು ಅವರು ಮುಳುಗಿ ಹೋದ್ರಂತ ನೋಡ್ತೀವಿ. ಅದಕ್ಕನ್ನ ಮುಂಚೆ ಒಂದು ವಾಕ್ಯ ಹೇಳ್ತದ, ಅವರ ರಥಗಳ ಚಕ್ರಗಳು ಮುರಿಯಲ್ಪಟ್ಟವಂತ. ಅವರ ರಥಗಳ ಚಕ್ರಗಳು ಮುರಿಯಲ್ಪಟ್ಟವು, ಒಂದೇ ಚಕ್ರದ ಓಡೋಗ್ತದಾರ. ಯಾರು ಹಿಡಿಬೇಕಂತೇಳಿ? ಇಸ್ರಾಯೇಲ್ ಹಿಡಿಬೇಕಂತೇಳಿ. ಒಂದು ವೇಳೆ 2 ಚಕ್ರಗಳಿದ್ರಾಗಿನ ಒಂದು ರಥಕ್ಕೆ ಅವರು ಹಿಡ್ಕೊತಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ 2 ಚಕ್ರ ಕುದುರೆನ ಹೆಂಗಾದ್ರೆ ಓಡಿಸ್ಬೋದು. ಕುದುರೆನ ಹೆಂಗನ ಹೊಡೆದ್ರೆ ಅದು ಓಡ್ತತ. ದೇವ್ರೇ ಮಾಡ್ದ, ಒಂದೇ ಚಕ್ರ ಮಾಡಂತೆ. ದೇವ್ರ ಒಂದು ಚಕ್ರ ಕಿತ್ತಿಬಿಟ್ಟ. ಇಸ್ರಾಯೇಲ್ ಕಿತ್ತಿದ್ರ? ಇಸ್ರಾಯೇಲ್ರು ಯುದ್ಧ ಮಾಡಿದ್ರ? ಇವತ್ತು ನಾವು ಮಾಡ್ತೀವಿ ಯುದ್ಧ. ಗಂಡನೊಂದಿಗೆ, ಅಪ್ಪನೊಂದಿಗೆ, ಅಕ್ಕಪಕ್ಕದವರೊಂದಿಗೆ. ಯುದ್ಧವು ನಿಂದಲ್ಲ, ಯುದ್ಧವು ಯೆಹೋವನದು. ಮೌನವಾಗಿ ದೇವರನ್ನ ಕೇಳುವಾಗ, ಮೌನವಾಗಿ ದೇವರ ಸಂಧಾನದಲ್ಲಿ ನೀನು ನಿಂತುಕೊಳ್ಳುವಾಗ ದೇವರು ಆತನು ನಡೆಸುವ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ಸರ್ ನಾನು ದೇವ್ರು ನಂಬಿ 8 ವರ್ಷ ಆಯ್ತು ಸರ್ ನನ್ನ ಗಂಡ ಬಂದಿಲ್ಲ, ನನ್ನ ಮನೆಯಲ್ಲಿ ಸಮಸ್ಯೆ ಹಂಗೆ ಐತಿ ಸರ್. ದೇವ್ರು ನಂಬಿ ನಾನು 10 ವರ್ಷ ಆಯ್ತು ಸರ್, ನನ್ನ ರೋಗ ಹೋಗ್ತಾ ಇಲ್ಲ ಸರ್ ಇನ್ನೂ ಹೆಚ್ಚಾಗ್ತಾ ಇದೆ. ಗಲಿಬಿಲಿ ಗಲಿಬಿಲಿ ಗಲಿಬಿಲಿ. ದೇವ್ರೇ, ನಿನ್ನ ಸಮ್ಮುಖದಲ್ಲಿ ನಿಂತಿದ್ದೇನೆ, ನಿನ್ನ ನಂಬಿದ್ದೇನೆ, ನೀ ನನ್ನ ಬದುಕು ಬಂಡಿಯನ್ನು ಸಾಗಿಸೋದ ನಾವು ಇಷ್ಟಾದ್ರೂ ನಿಂತ್ಕೊಂಡಿದ್ದೇವೆ ದೇವರ ಮುಂದೆ. ನಂಬೋದು ಒಂದೇ ಅಲ್ಲ, ನಂಬಿ ಆತನ ಮುಂದೆ ಮೌನವಾಗಿ ನಿಂತುಕೊಳ್ಳಬೇಕು. ಮೋಶೆ ಏನ್ ಮಾಡಿದ ಗೊತ್ತಾ? ಇದೇ ವಿಮೋಚನೆ ಕಂಡ ಪುಸ್ತಕದಲ್ಲಿ ಬರಲ್ಪಟ್ಟಿದೆ ಪ್ರೇರಿ. ಬೆಟ್ಟವನ್ನು ಏರಿ ದೇವರನ್ನ ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿದ್ದ ಅಷ್ಟೆ. ಸುಮ್ಮನೆ ಕೂತ್ಕೊಂಡಿದ್ದ. ಯಾವತ್ತಾದ್ರೂ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ದೇವರೇ ಎಲ್ಲಾ ಬಾಗಿಲು ಮುಚ್ಚಲ್ಪಟ್ಟಿವೆ ಸ್ವಾಮಿ, ಎಲ್ಲ ಕರ್ತ ಯಾವ ಬಾಗಿಲ ತೆಗೆದಿಲ್ಲಪ್ಪ ಸ್ವಾಮಿ, ನಿನ್ನ ಮುಂದೆ ಕೂತ್ಕೊಳ್ತಂದೆ ನಾವು ಕೂತ್ಕೊಂಡಿದ್ದೀವ್ಯಾ? ಇಲ್ಲ. ಅವ್ರಿಗೆ ಫೋನ್ ಮಾಡಿ, ಅಣ್ಣ ಒಂದು 2,000 ರೂಪಾಯಿ ಸಾಲ ಇದ್ರೆ ಹಾಕಣ. ಇವ್ರಿಗೆ ಫೋನ್ ಮಾಡಿ, ಅಕ್ಕ ಒಂದು 2,000 ರೂಪಾಯಿ ಸಾಲ ಇದ್ರೆ ಹಾಕಕ್ಕ. ಮನೆಗೆ ತಿನ್ಲಿಕ್ಕೆ ಅನ್ನ ಇಲ್ಲ. ದೇವರ ಮುಂದೆ ಮೌನವಾಗಿ, ದೇವರೇ ನನ್ನ ಜೀವಿತದಲ್ಲಿ ಸ್ವಾಮಿ ನಿನ್ನ ಪಾದ ಸಂದಲ್ಲಿ ಕೂತ್ಕೊಂಡಿದ್ದೇನೆ, ನನಗೆ ಸಹಾಯ ಮಾಡು. ಕೆಲವು ಸಾರಿ ದೇವರೇ ನಿನ್ನನ್ನು ನಿನ್ನ ಮನೆಯಲ್ಲಿ ಕುಳ್ಳಿರಿಸ್ತಾರೆ. ಕೆಲವು ಸಾರಿ ಯಾಕೆ ಗೊತ್ತಾ? ಆತನ ಮುಂದೆ ನಿನ್ನ ಕೂತ್ಕೊಳ್ಳುವಾಗ ಆತನು ದೊಡ್ಡ ಕಾರ್ಯವನ್ನು ಆತನು ಜರುಗಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಮುಂದೆ ನೀನು ಕೂತ್ಕೊಳ್ಳಬೇಕು. ದಾವೀದನು ಏನ್ ಮಾಡಿದ ಗೊತ್ತಾ? ದೇವರ ಮುಂದೆ ಸಾಷ್ಟಾಂಗವೆರಗಿದ.
ಸಾಷ್ಟಾಂಗವೆರಗಿ, ದೇವ್ರೇ ದೇವ್ರೇ ನನಗೇನು ಬರಲ್ಲಪ್ಪ, ಕುರಿಕಾಯದಿಂದ ಬರ್ತತ್ತ. ಎಷ್ಟು ಜನ ಮೌನವಾಗಿ ದೇವ್ರ ಮುಂದೆ ಕೂತ್ಕೊಳ್ತಾ ಇದ್ದೇವೆ? ಎಷ್ಟು ಜನ ದೇವ್ರ ಮುಂದೆ ನಾವು ಕೂತ್ಕೊಳ್ತಾ ಇದ್ದೇವೆ? ಒಂದ್ಸಾರಿ ಒಬ್ಬ ಸಹೋದರಿ ನನಗೆ ಬೇರೆ ಸಭೆಗೆ ಒಂದು ಸಹೋದರಿ, ಬೇರೆ ಒಬ್ಬ ನನಗೊಂದು ಪ್ರೇಯರ್ ಟೀಮಲ್ಲಿ ಇದಾಗಿದ್ದರು, ಪರಿಚಯ ಆಗಿದ್ದರು. ಅವರು ನನಗೆ ಇಂಥಗೊಂದು ಸಮರ್ಪಣೆ ಮಾಡಿದ್ರು. ಅವರು, ಪಾಸ್ಟ್ರೇ, ದೇವರು ನನಗೆ ಸಹಾಯ ಮಾಡಿದ್ದಾನೆ, ನನ್ನ ಕೈಯಿಂದಾದಂಥ ಸಂಬಳದಲ್ಲಿ ದಶಮಾಂಶವನ್ನು ನಿಮಗೆ ಕಳಿಸ್ತೇನೆ ಎಂಬುದಾಗಿ. ಅವರ ತಂದೆ ಪಾಸ್ಟ್ರು, ಅವರ ಅಣ್ಣವರು ಪಾಸ್ಟ್ರು, ಮತ್ತು ಹಾಗಾಗಿ ಅವ್ರು ಹೇಳೋದು ಗೊತ್ತಾ, ಇಲ್ಲ ನಾವು ನಿಮಗೆ ಕಳಿಸ್ತೇವೆ ಎಂಬುದಾಗಿ. ಆಯಿತು ಅಂತ ಹೇಳಿದೆ. ಒಂದು 4 ತಿಂಗಳು 5 ತಿಂಗಳು ಕಳಿಸಿದರು. ಆನಂತರ ಅದು ಪ್ರೈವೇಟ್ ಜಾಬ್ ಇದ್ದಕ್ಕಿದ್ದಾಗ ಹೋಗ್ಬಿಡ್ತು. ಹೋದಾಗ ಅವ್ರು ಏನು ಮಾಡಿದ್ರು ಗೊತ್ತಾ, ಬೇರೆ ಕಂಪ್ನಿಗೆ ಅವ್ರ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ್ರು, ಒಂದು ಸಾರಿ ಅವ್ರ ಅಣ್ಣವ್ರಿಗೆ ಹೇಳಿದ್ರು, ಅಣ್ಣ ನಂದು ಕೆಲಸ ಹೋಗ್ಬಿಡ್ತು, ಹೇಗೆ ಮಾಡೋಣ? ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಪಾಸ್ಟ್ರೇ, ನಮ್ಮ ತಂಗಿಯ ಕೆಲಸ ಹೋಗಿದ್ದೆ, ಪ್ರೇಯರ್ ಮಾಡಿರಿ. ಆಯಿತು. ನೆಕ್ಸ್ಟ್ ನಂತರ ಆ ಸಹೋದರಿ ನನಗೆ ಮೆಸೇಜಲ್ಲಿ ಮಾಡಿದ್ರು, ಏನು ಪಾಸ್ಟ್ರೇ, ದಯಮಾಡಿ ಕ್ಷಮಿಸಿ, ನನ್ನ ಕೆಲಸ ಹೋಗ್ಬಿಡ್ತು, ನಿಮಗೆ ದಶಭಾಗ ಕಳ್ಸೋಣಕ್ಕೆ ಆಗಲ್ಲ. ಆಯಿತು ಪಾಸ್ಟ್ರೇ, ಸಿಸ್ಟರ್, ಚಿಂತೆ ಮಾಡಬೇಡ್ರಿ, ಮೌನವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ, ದೇವರು ಅದ್ಭುತ ಮಾಡ್ತಾನೆ. ದೇವ್ರ ಸದಾ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ, ಅದ್ಭುತ ಮಾಡ್ತಾನ. ನೋಡ್ತೀವಿ. ಇವತ್ತು ಕೂಡ ಕೆಲಸ ಬಂದಿಲ್ಲ, ಆದರೆ ಅವ್ರು ಹೇಳೋದನ್ನ ಗೊತ್ತಾ, ದೇವಸ್ಥಾನದಲ್ಲಿ ನಾವಿದ್ದೇವೆ, ದೇವರು ನಮ್ಮನ್ನು ಸೇವೆಯನ್ನು ಉಪಯೋಗ ಮಾಡ್ತದನ. ಲೌಕಿಕ ಕೆಲಸ ಹೋಗ್ಬಿಡ್ತು, ಸೇವೆಯನ್ನು ನಾನು ಉಪಯೋಗ ಮಾಡ್ತದೆ. ಪ್ರಿಯ ದೇವರ ಮಕ್ಕಳೇ, ನೀನು ಮೌನವಾಗಿ ಕೂತ್ಕೊಳ್ಳುವಾಗ ದೇವರು ನಿನಗೆ ಏನು ಮಾಡಬೇಕಂತ ಕಲಿಸಿಕೊಡ್ತಾನೆ, ಆಲೋಚನೆ ಹೇಳ್ಕೊಡ್ತಾನೆ, ಹೇಗೆ ಸಾಗಿಸ್ಬೇಕು ಹೇಳ್ಕೊಡ್ತಾನೆ. ನೀನು ಇದನ್ನ ಕಡಂತ ಆ ಒಂದು ಶತ್ರು ಬಾಧೆ, ಇದನ್ನ ಕಡಂತ ಕಷ್ಟಗಳ ಬಾಧೆ, ಇದನ್ನ ಕಡಂತ ಒಂದು ವೇದನೆಗಳ ಬಾಧೆ ಮುಂದೆ ಕಾಣಬಾರದು ಅಂತ ಆಲೋಚನೆ ಮಾಡ್ತದೀಯಾ? ಒಂದು ಅಭ್ಯಾಸ ಮಾಡಿಕೋ, ನಿನ್ನ ಉಸಿರಿರೋ ತನಕ ಈ ಮಾತು ಜ್ಞಾಪ ಇಟ್ಕೋ, ದೇವರ ಮುಂದೆ ಮೌನವಾಗಿ ನಿಂತುಕೊಳ್ಳೋದನ್ನ ಅಭ್ಯಾಸ ಮಾಡಿಕೋ. ದೇವರ ಮುಂದೆ ಮೌನವಾಗಿ ಸಾಷ್ಟಾಂಗವೆರಗುವುದನ್ನು ಅಭ್ಯಾಸ ಮಾಡಿಕೋ, ಅಥವಾ ದೇವರ ಮುಂದೆ ಮೌನವಾಗಿ ಮೊಣಕಾಲುವುದನ್ನು ಅಭ್ಯಾಸ ಮಾಡಿಕೋ. ದೇವ್ರೇ, ಏನು ಮಾತನಾಡ್ತೀಯ ನೀನು ಮಾತನಾಡಪ್ಪ. ದೇವ್ರೇ, ನೀನು ಹೇಗೆ ನಡೆಸು ಸ್ವಾಮಿ. ದೇವ್ರೇ, ನೀನು ಹೇಗೆ ಏನು ಮಾಡಕ್ಕೆ ಮಾಡಕ್ಕೆ ಹೇಳ್ತೀಯೋ ಅದನ್ನು ಮಾಡಿಕೆ ಮಾತನಾಡು ಸ್ವಾಮಿ. ಇವತ್ತಾದ್ರೂ ನಾವು ಮಾಡಿದ್ದೀವ? ಫಸ್ಟ್ ನಾವು ಹೇಳ್ತೀವಿ, ಭಯಪಡ್ತೀವಿ, ಗಾಬರಿ ಆಗ್ಬಿಡ್ತೀವಿ, ಅಯ್ಯೋ ಗಾಬರಿ. ಮನೆ ಕಟ್ಟದಂತ ಹೋಗ್ಬಿಡ್ತು, ಅದು ಹೋಗ್ಬಿಡ್ತು, ಇದು ಹೋಗ್ಬಿಡ್ತು, ಕೆಲಸ ಹೋಗ್ಬಿಡ್ತಲ್ಲ, ಹೆಂಗ ಅಯ್ಯೋ ನಾವು ಸಾಯ್ತಾ ಇದ್ದೀವಿ, ನಾವು ಭಯಪಡ. ಅದಕ್ಕೆ ದೇವ್ರು ಹೇಳ್ದ, ಭಯಪಡಬೇಡ್ರಿ. ಮೊದಲು ಹೇಳ್ದ, ಭಯಪಡಬೇಡ. ಫಸ್ಟ್ ಭಯ ತೆಗೆದಾಕ. ಎರಡನೇದು, ಮೌನವಾಗಿ ನಿಂತುಕೋ. ಎಲ್ಲಿ ನಿಂತ್ಕೋಬೇಕು? ದೇವರ ಸನ್ನಿಧಾನದಲ್ಲಿ. ಎಲ್ಲಿವರೆಗೆ ನೀನು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋದನ್ನು ಕಲಿಯಂಗಿಲ್ಲವೋ ಅಲ್ಲಿವರೆಗೆ ನಿನಗೆ ಆಶೀರ್ವಾದಗಳಿಲ್ಲ. ಒಂದು ವಚನ ಹೋದನು ಈ ಶ್ರಮದಲ್ಲಿ, 2ನೇ ಪೂರ್ವಕಾಲವೃತ್ತಾಂತ 13-18 ವಚನ. 2 ಕ್ರೋನಿಕಲ್ಸ್ 2ನೇ ಪೂರ್ವಕಾಲವೃತ್ತಾಂತ 13ನೇ ಅಧ್ಯಾಯ 18ನೇ ವಚನ, 13-18. ಇದಾದ ನಂತರ ಯೆರೆಮೀಯನು ಬರೆದ ಪುಸ್ತಕ 3ನೇ ಅಧ್ಯಾಯ 22-23 ವಚನ ಓದ್ರಿ ಒಬ್ಬರು. ಯೆರೆಮೀಯನ 3:22-23. ಹೀಗೆ ಇಸ್ರಾಯೇಲರು ಆ ಕಾಲದಲ್ಲಿ ನೋಡ್ರಿ, ತಮ್ಮ ಪಿತೃಗಳಾದ ಯೆಹೋವರ ದೇವರಲ್ಲಿ ಅವರು ಭರವಸೆ ಇಟ್ಟಿದ್ರಿಂದ ಅವ್ರು ಏನಾದತ್ತ ಬಲಗೊಂಡ್ರು. ದೇವರಲ್ಲಿ ನೀನು ಭರವಸೆ ಬಿಟ್ರೆ, ನೀನು ಮೌನವಾಗಿ ನಿಂತ್ಕೊಂಡ್ರೆ ನಿನಗೆ ಬಲ ಬರ್ತತ್ತ, ಒಂದು ರಕ್ಷಣೆ ಬರ್ತತ್ತ, ಹೇಳೋದು ನಿನ್ನ ಆತ್ಮಕ್ಕೆ ಬಲ ಬರ್ತದೆ. ದೇವರಿಂದ ರಕ್ಷಣೆ, ದೇವರಿಂದ ಭದ್ರತೆ, ದೇವರಿಂದಲೇ
ಯೆರೆಮೀಯ 3:22-23. యెరెమీయా రాసిన పుస్తకము జెరెమీయా. ದಶರಥ ಮಕ್ಕಳೇ, ಹಿಂತಿರುಗಿರಿ. ಆ ಆ ಆ ಆ ಆ ಹ್ಮ್ 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 ಸಾಕು. ನೋಡುತ್ತೇವೆ, ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳದೇ ಇಲ್ಲ ಎಂದು ಮೊರೆಯಿಡುತ್ತಾರೆ. ನೋಡುತ್ತೇವೆ, ದೇವರ ಮಾತು ಕೇಳಬೇಕು, ದೇವರ ಮುಂದೆ ಮೌನವಾಗಿ ನಿಂತುಕೊಳ್ಳಬೇಕು. ದೇವರ ಮಾತು ಕೇಳಿ ದೇವರ ಮುಂದೆ ಮೌನವಾಗಿ ನಿಂತುಕೊಳ್ಳಬೇಕು. ಎಲ್ಲಿವರೆಗೆ ನಿನ್ನ ಜೀವಿತದಲ್ಲಿ ದೇವರ ಮಾತು ಕೇಳಿ ನೀನು ಮೌನವಾಗಿ ನಿಂತುಕೊಳ್ಳಂಗಿಲ್ಲವೋ ಅಲ್ಲಿವರೆಗೆ ಕಾರ್ಯಗಳಿಲ್ಲ. ಇಸ್ರಾಯೇಲರು ಏನು ಮಾಡ್ತಾರೆ ಗೊತ್ತಾ? ಅವರು ಏನು ಮಾಡ್ತಾರೆ? ಜಾತ್ರೆಗಳಿಗೆ ಹೋದರು, ಹಬ್ಬ ಅಮಾವಾಸ್ಯೆಗಳಿಗೆ ಹೋದ್ರು, ಹುಣ್ಣಿಮೆಗಳಿಗೆ ಹೋದ್ರು. ಆ ಗದ್ದಲಗಳೆಲ್ಲ ಅಲ್ಲೇ ಅದರಲ್ಲಿ ಸಂತೋಷಪಟ್ಟರು. ಅದರಲ್ಲಿ ತಮ್ಮ ಕಷ್ಟವನ್ನು ಬರಲಿಕ್ಕೆ ಅವರು ಆ ಪ್ರಯತ್ನ ಪಟ್ಟರು. ಆದರೆ ಇನ್ನೂ ಕಷ್ಟ ಜಾಸ್ತಿ ಆಯ್ತು. ಕೊನೆಗೆ ಅವರಂತಾರ, ದೇವ್ರೇ ನಿನ್ನ ಮಾತು ನಾವು ಕೇಳಿಲ್ಲಪ್ಪ. ದೇವ್ರ ಮಾತೇನು ಗೊತ್ತಾ? ಮೌನವಾಗಿ ನಿಂತುಕೋ, ಸುಮ್ಮನೆ ನಿಂತುಕೊಂಡಾಗ ಏನಾಗ್ತತೆ? ನೀನು ಇಂದು ಕಾಣುವಂತ ಈ ಕಷ್ಟ, ನೀನು ಇಂದು ಕಾಣುವಂತ ಮುಂದೆ ಕುಣಿ, ಹಿಂದೆ ಸೈನ್ಯ, ಶತ್ರು ಬಾಧೆ ಮುಂದೆ ನೀನು ಕಾಣಂಗಿಲ್ಲ. ಅದು ಕಾಣಬಾರ್ದು ಆಸೆ ಪಡ್ತಾ ಇದೆಯಾ? ಮುಂದೆ ಎಲ್ಲಾದ್ರೂ ಅವ್ರಿಗೆ ಸಮುದ್ರ ಅಡ್ಡ ಬಂದ್ವಾ? ಮುಂದೆ ಎಲ್ಲ ಸಮುದ್ರ ಬಂದ್ವಾ ಅವ್ರಿಗೆ? ವಿಮೋಚನೆ ಕಾಂಡ ಪುಸ್ತಕದಿಂದ ಧರ್ಮೋಪದೇಶ ಕಾಂಡ ಪುಸ್ತಕದವರೆಗೆ ಎಲ್ಲಾದರೂ ಅವರಿಗೆ ಸಮುದ್ರ ಅಡ್ಡ ಬಂದ್ವಾ? ನದಿಗಳು ಬಂದ್ವಾ ಅಡ್ಡ? ಎಲ್ಲಿ ಬರ್ತಾ ಗೊತ್ತಾ? ಮತ್ತೆ ಯೆಹೋಶುವನು ಬರೆದ ಪುಸ್ತಕದಲ್ಲಿ ಮತ್ತೆ ದಡ ಮೀರಿ ಹರಿಯುವ ಹೊಳೆ ಅಡ್ಡ ಬರ್ತದ ಅವ್ರಿಗೆ. ಅಲ್ಲಿವರೆಗೆ ಯಾವ ಶತ್ರು ಬಾಧೆ ಇಲ್ಲ, ಯಾವುದೇ ಬಾಧೆ ಇಲ್ಲ. ಯೆಹೋವನೇ ಅವರಿಗಾಗಿ ಯುದ್ಧ ಮಾಡಿದ. ಯಾವ ಶತ್ರುಗಳು ಅವರು ಹಿಂಬಾಲಿಸ್ಕೊಂಡು ಬಂದರೋ ಆ ಶತ್ರುಗಳು ಆ ಸಮುದ್ರದಲ್ಲಿ ಹೊಡ್ಕೊಂಡು ಹೋಗ್ಬಿಟ್ರು. ಅಲೆಗಳ ಬಿರುಸಿಗೆ ಅವರು ಸಿಲುಕಿಕೊಂಡು ನಾಶವಾದರು. ಇವತ್ತು ನಿನ್ನನ್ನು ಯಾವ ಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾನೋ ಸೈತಾನನ್ನು, ಅವನು ಓಡೋಗ್ಬೇಕಾದ್ರೆ ಒಂದು ವಾಕ್ಯ ಹೇಳ್ತತ್ತ ಪ್ರಿಯರೇ, ವಾಕ್ಯ ಹೇಳ್ತತ್ತ 14ನೇ ವಚನದಲ್ಲಿ, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದೆ. ನೀನು ಸುಮ್ಮನೆ ನಿಂತ್ಕೊಂಡ್ರೆ ದೇವರ ಕಾರ್ಯ ನೋಡುತ್ತೀಯ. ವಾಕ್ಯ ಹೇಳ್ತತ್ತ, ದೇವರು ಹೇಳಿದಂತೆ ಮಾಡುವಾಗ ದೇವರು ತಪ್ಪಿಸ್ತಾನೆ ಪ್ರಿಯರೇ. ದೇವರು ಹೇಳಿದಂತೆ ಮಾಡುವಾಗ ದೇವರು ನಡೆಸ್ತಾನೆ ಪ್ರಿಯರೇ. 14ನೇ ಅಧ್ಯಾಯ 26ನೇ ವಚನ ಓದ್ರಿ. 25ನೇ ವಚನ, 14:25 ವಿಮೋಚನೆ ಕಾಂಡ 14:25. ನೋಡಿ ಏನಂತಾರ ಅವರು? ನೋಡ್ತೇವೆ, ಯೆಹೋವನು ಅವರಿಗೋಸ್ಕರ ಆತ ಯುದ್ಧ ಮಾಡ್ತದಾನ ಅಂತೇಳಿ ಅವ್ರು ಓಡೋಗ ಅನ್ಕೊಂಡ್ಬಿಟ್ರಂತ. ಅನ್ಕೊಂಡು ಹೋಗ್ತಾ ಇದಾರ. ಆದ್ರೆ ಹೋಗಕ್ಕಾಗ್ಲಿಲ್ಲ. ನಿನ್ನ ಶತ್ರು ನಿನ್ನನ್ನು ಮತ್ತೆ ಹಿಮ್ಮಟ್ಟಿ ಬರಬಹುದು, ನಿನ್ನ ಮುಟ್ಟಕ್ಕಾಗಲ್ಲ. ಯಾಕೆ ಗೊತ್ತಾ? ಯೆಹೋವನ ಯೇಸು ಕ್ರಿಸ್ತರ ರಕ್ಷಣೆಯ ಆ ಒಂದು ಅನುಭವದಲ್ಲಿ ಬಂದಿರೋದಾದ್ರೆಗಿನ ಸೈತಾನನ ಮತ್ತೆ ತಿರುಗಿ ಮುಟ್ಟಂಗಿಲ್ಲ. ಹಲ್ಲೆಲೂಯಾ. ಅನೇಕರು ಮತ್ತೆ ಒಂದು ಸೈತಾನ ತುರ್ಕೊಂಡಿದ್ದಾನೆ, ನನ್ನಲ್ಲಿದ್ದಾನೆ. ಸೈತಾನಿಗೆ ಅವಕಾಶ ಕೊಡಬೇಡ. ಇಸ್ರಾಯೇಲ್ ಮಾಡಿದ್ರು, ಓಡಿ ಹೋದ್ರು.
ದೇವ್ರು ಹೇಳ್ದಂತೆ ಹೋದ್ರು. ನಾವು ದೇವ್ರು ಹೇಳ್ದಂತೆ ಮಾಡಂಗಿಲ್ಲ, ನಮ್ಮ ಇಷ್ಟದ ನಾವು ಮಾಡ್ತೀವಿ, ನಮ್ಮ ಇಷ್ಟದ ಮಾಡ್ತೀವಿ. ನಿನ್ನ ಇಷ್ಟದಂತೆ ನೀನು ಎಲ್ಲಿವರೆಗೆ ಮಾಡ್ತೀಯೋ ಅಲ್ಲಿವರೆಗೆ ನಿನ್ನ ಜೀವಿತದಲ್ಲಿ ಆ ಕಷ್ಟ ಹಂಗೇ ಇರ್ತದೆ. ನೀನು ಇಷ್ಟದಂತೆ ಮಾಡಕ್ ಹೋಗ್ಬೇಡ. ದೇವ್ರು ಹೇಳ್ತಾನೆ, ಮೊದಲದ ಭಯಪಡಬೇಡ, ಎರಡನೇದು ಮೌನವಾಗಿರು, ಮೂರನೇದು ನಾನು ಹೇಳದಂತೆ ಮಾಡಷ್ಟೇ. 3 ವಿಷಯಗಳು ನಿಮಗೆ ಕಳೆದ 2 ವಾರಗಳಿಂದ 3 ವಿಷಯ ಹಂಚಿದ್ದೇನೆ. ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 40ನೇ ವಚನ. ಯೋಹಾನ ಬರೆದ ಸುವಾರ್ತೆ 5:40. ಇದಾದ ನಂತರ ಕೊನೆಯ ವಚನ ವಿಮೋಚನೆ ಕಾಂಡ 14:30 ಓದೋಣ. ಇದಾದ ನಂತರ ಆದರೂ ಜೀವ ಹೊಂದಲಿಕ್ಕಾಗಿ ನಮ್ಮಂತೆ ಬರ್ಲಿಕ್ಕೆ ನಿಮ್ಗೆ ಮನಸ್ಸಿರ್ಲಿಲ್ಲ. ನೋಡ್ತೀವಿ, ಅನೇಕರಿಗೆ ಸಾಯ್ತಾ ಇದ್ರು ಕೂಡ ದೇವ್ರ ಬಳಿಗೆ ಬರಂಗಿಲ್ಲ. ಫಸ್ಟ್ ಬಂದಿರ್ತಾರ, ನೆಕ್ಸ್ಟ್ ಮತ್ತೆ ಬರಂಗಿಲ್ಲ. ವಾಕ್ಯ ಹೇಳ್ತಾತ, ಜೀವ ಹೊಂದಲಿಕ್ಕೆ ನಿಮಗೆ ಮನಸ್ಸಿಲ್ಲಲ್ಲ. ಜೀವ ಇದ್ರೇನೆ ಉಸಿರಾಡ್ಲಿಕ್ಕೆ ಸಾಧ್ಯ. ಜೀವ ಅಂದ್ರೆ ಉಸಿರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಸ್ವರೂಪ ದೇವ್ರು ಹೇಳ್ತಾನೆ. ನಿನ್ನ ಮನಸ್ಸಾಯ್ತಾ, ದೇವ್ರು ಜೀವ ಕೊಡ್ತಾನೆ. ದೇವ್ರ ಕಡೆಗೆ ತಿರುಕೋ. ದೇವ್ರು ಹೇಳ್ತಾನ, ಇಸ್ರಾಯೇಲರು ಯೆಹೋವನ ಕಡೆಯಿಂದ ತಿರುಗಿ ಹೋದದರಿಂದ ಅಜೂತದಲ್ಲಿ ನೋಡ್ತೇವೆ ಕಷ್ಟಗಳು ಅನುಭವಿಸಿದರು. ಪ್ರಿಯರೇ, ಕಷ್ಟಗಳು ಅನುಭವಿಸಿದರು. ಅವರು ಗಲಿಬಿಲಿ ಆದ್ರಿಂದ ಅನೇಕ ಅವ್ರ ಜೊತೆಯಲ್ಲಿ ಸಮಾಧಾನ ಇರಲಿಲ್ಲ. ಯಾವಾಗ ಅವರು ಮೌನವಾಗಿ ದೇವರಾಗಿ ನಿಂತ್ಕೊಂಡ್ರು, ಅಲ್ಲಿಂದ ಅವ್ರ ಜೀವಿತದಲ್ಲಿ ಜಯ ಅವ್ರ ಜೀವಿತದಲ್ಲಿ ಸಿಕ್ತು. ಪ್ರಿಯರೇ, ದೇವರೇ ಅವರಿಗಾಗಿ ಯುದ್ಧ ಮಾಡಿದ. ಪ್ರಿಯರೇ, ದೇವರು ಅವ್ರಿಗಾಗಿ ದ್ವಾರ ಮಾಡಿದ, ಬಾಗಿಲು ತೆಗೆದ. ಇವತ್ತಿನ ಜೀವಿತದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿವೆಯಾ? ಒಂದು ಮಾತು ಓದೋಣ. ಯೋಬನ ಬರೆದ ಪುಸ್ತಕ 5ನೇ ಅಧ್ಯಾಯ. ಯೋಬನ ಬರೆದ ಪುಸ್ತಕ 5ನೇ ಅಧ್ಯಾಯ ನೋಡ್ರಿ. ಇವತ್ತಿನ ಅನೇಕ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು. ದೇವ್ರು ಏನ್ ಮಾಡ್ತಾನ? 19ನೇ ವಚನ, ಯೋಬ 5:19. ಸಾಕು. 6 ಇಕ್ಕಟ್ಟುಗಳನ್ನು ದೇವ್ರು ಬಿಡಿಸ್ತಾನೆ. 7ನೇ ಕಡೆ ಬರದಂತೆ ದೇವ್ರು ನಿನಗೆ ಸಹಾಯ ಮಾಡ್ತಾನೆ. ಜ್ಞಾಪಕಗಳೊಂದು ಪದ ಓದ್ತೇವೆ, ನೋಡ್ತೇವೆ. ಬೇರೆ ನಿನ್ನ ಒಂದು ಶತ್ರು ನಿನಗೆ 5 ಬಾಗಿಲಾಗ್ಬಹುದು, ಅದೇ ದೇವ್ರು 7ನೇ ಬಾಗಿಲು ದೇವ್ರು ತೆಗಿತಾನೆ. ಪ್ರೇರೆ, 7 ಬಾಗಿಲು ದೇವ್ರು ತೆಗಿಲಿಕ್ಕೆ ಶಕ್ತನಾಗಿದ್ದಾನೆ. ಏನ್ ಮಾಡ್ದ? ಐಗುಪ್ತ ಅನ್ಕೊಂಡ್ಬಿಟ್ರು, ಸಮುದ್ರದಲ್ಲಿ ಇವ್ರು ಮುಳುಗೋಗ್ಬಿಡ್ಬೇಕು ಅಥವಾ ನಮ್ಮ ಕತ್ತಿಗೆ ಸಾಯ್ಬೇಕು ಅನ್ಕೊಂಡ್ರು. ಆದ್ರೆ ಏನ್ ಮಾಡ್ದ? ಅದೇ ಐಗುಪ್ತರನ್ನು ಸಮುದ್ರ ದೇವ್ರು ಮುಳುಗಿಸ್ಬಿಟ್ಟ. ಇಸ್ರಾಯೇಲರಿಗೆ ದೇವ್ರು ಮಾಡ್ದ, ಬಾಗಿಲು ತೆಗೆದ. ಎಲ್ಲಿ ಬಾಗಿಲು ತೆಗೆದ? ಭೂಮಿಯ ಮೇಲೆ ನೀರನ್ನು ಇಬ್ಬಾಗ ಮಾಡಿದ. ಭೂಮಿಯ ಮೇಲೆ ಹರಿದು ಹೋಗುವಂತ ನೀರನ್ನು ಇಬ್ಬಾಗ ಮಾಡಿ ಬಾಗಿಲು ತೆಗೆದ. ಇವತ್ತು ಯಾವ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ನನಗಂತ ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ದೇವರು ಬಾಗಿಲು ತೆಗಲಿಕ್ಕಿದ್ದಾನೆ. ದೇವರು ಬಾಗಿಲು ತೆಗಲಿಕ್ಕಿದ್ದಾನೆ. ಇವತ್ತು ಅನೇಕ ಕಷ್ಟಗಳಲ್ಲಿ ಹಾದು ಹೋಗ್ತಿರ್ಬೋದು. ನಿನ್ನ ಮುಂದೆ ನೋಡ್ತೇವೆ, ಬೆಂಕಿ ಅಂತ ನಿನ್ನ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ಬೋದು. ತಟ್ಕೊಳ್ಳುವಂತ ಶಕ್ತಿಗಳು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಿರ್ಬೋದು. ದೇವರ ವಾಕ್ಯ ಹೇಳ್ತಾ, ಈಗೋ ನಾನು ಹೊಸ ಬಾಗಿಲು ತೆಗಿದ್ದೇನೆ. ಯೆಶಾಯನ ಬರೆದ ಪುಸ್ತಕ ಹೇಳ್ತಾ, ಐ ವಿಲ್ ಡೂ ಎ ನ್ಯೂ ಥಿಂಗ್. ಈಗೋ ನಾನು ಹೊಸ ಕಾರ್ಯವನ್ನು ನಿನ್ನ ಜೀವಿತ ಮಾಡ್ಲಿಕ್ಕಿದ್ದೇನೆ. ಅಪ್ಪ, ಹೇಗೆ ದೇವ್ರೇ, ಹೊಸ ಕಾರ್ಯ ಆತನ ಮಾಡ್ತಾನೆ. ಆತನ ಹೊಸ ಕಾರ್ಯ ಮಾಡ್ಲಿಕ್ಕಿದ್ದಾನೆ. ಪ್ರತಿಯೊಬ್ಬರು ಮೋಕರಿಸಿ ಕಣ್ಣು ಮುಚ್ಕೊಳ್ಳೋಣ. 14ನೇ ಅಧ್ಯಾಯ 30ನೇ ವಚನ ಓದ್ಬಿಟ್ರಿ. ಹಾಗೆ ವಿಮೋಚನೆ ಕಾಂಡ 14:30. ನೋಡ್ರಿ, ವಾಕ್ಯ ನೋಡ್ತೇವೆ. ಯಾರ ಸಾವನ್ನು ಯಾರನ್ನು ಕಾಣಬೇಕಂತ ಆಸೆ ಪಡ್ತಾ ಇದ್ರು, ಅವರ ಸಾವನ್ನೇ ಇವರು ನೋಡ್ತಾ ಇದ್ದಾರೆ. ಇವತ್ತು ಅನೇಕ ಶತ್ರುಗಳು ನಿನ್ನನ್ನು, ಶತ್ರು ಸಮೂಹವು ನಿನ್ನ ಸಾವು ಎದುರು ನೋಡ್ತಿರ್ಬೋದು. ಆದರೆ
ನಿನ್ನ ಕಣ್ಣು ಮುಂದೆಯೇ ಅವರು ಸಾಯ್ತಾರೆ, ಆ ಶಕ್ತಿಗಳು ಸಾಯ್ತವೆ. ಅಂತಹ ಅಧಿಕಾರ, ಅಂತಹ ಯುದ್ಧವನ್ನು ದೇವರು ನಿನಗಾಗಿ ಮಾಡುವವನಾಗಿದ್ದಾನೆ.